ನಮಸ್ತೆ ವೀಕ್ಷಕರೇ. ಭಾಳಷ್ಟು ಜನ ಗಂಡಸರು ಆಸೆ ಪಡೋದೇನೆಂದರೆ, ಒಂದು ಹೆಣ್ಣು ಹತ್ರಕ್ಕೆ ಹೋದಾಗ ಜಾಸ್ತಿ ಹೊತ್ತು ಸಂಭೋಗ ಮಾಡಬೇಕು, ನನಗೆ ಗಟ್ಟಿಯಾಗಿ ದುಡುವಾಗಿ ಎದ್ದು ನಿಂತ್ಕೋಬೇಕು, ನಾನು ಚೆನ್ನಾಗಿ ಮಾಡಬೇಕು, ಜಾಸ್ತಿ ಮಾಡಬೇಕಂತಲೇ ಇಷ್ಟಪಡ್ತಿರ್ತಾರೆ. ಆದರೆ ಇವ್ರಿಗೆ ಆ ಕೆಪಾಸಿಟಿ ತಾಕತ್ತಿರಲ್ಲ. ಯಾಕಪ್ಪ ಅಂದರೆ, ಗಂಡಸರು ಹಲವಾರು ತಪ್ಪುಗಳು ಮಾಡ್ತಿರ್ತಾರೆ. ಏನೋ ತಪ್ಪುಗಳು ಅಂದರೆ, ಪಿಕ್ಚರ್ಗಳು ಬ್ಲೂ ಫಿಲಮ್ಗಳು ನೋಡೋದು, ಇನ್ನೊಂದೆಲ್ಲ ನೋಡೋದು, ಹಸ್ತಪ್ರಯೋಗಗಳು ಮಾಡ್ಕೊಳ್ಳೋದು, ಕೈಯಲ್ಲಿ ಹೊಡೆದು ವೀರ್ಯ ನಷ್ಟ ಮಾಡ್ಕೊಂಡಿರ್ತಾರೆ. ಇನ್ನೂ ಕೆಲವರು ವಯಸ್ಸಲ್ಲಿ ನಮಗನ್ನ ದೊಡ್ಡವರು ಸ್ತ್ರೀರ ಹತ್ರ ಹೋಗಿ ವೀರ್ಯ ನಷ್ಟ ಆಗಿರುತ್ತೆ. ಅದೇ ರೀತಿ ಇನ್ನೂ ಕೆಲವರು ಏನಪ್ಪ ಮಾಡಿರ್ತಾರೆ ಅಂದರೆ, ನೋಡಿ, ಸ್ಮೋಕು ಡ್ರಿಂಕ್ಸು ಮಾಡೋದ್ರಿಂದ ಕೂಡ ನಿಮಗೆ ವೀರ್ಯ ಕಣಗಳು ಕಡಿಮೆ ಆಗುತ್ತೆ, ಸೆಕ್ಸುವಲ್ ಕೆಪಾಸಿಟಿನೇ ಕಡಿಮೆ ಆಗಿರುತ್ತೆ. ಇನ್ನೂ ಭಾಳ ಜನ ಏನು ಅಂದ್ಕೊಳ್ಳೋದು, ನಾನು ವಯಗ್ರಾಗ್ಲು ಅವು ಇವು ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ಗಳು ಮೆಡಿಕಲ್ ಸ್ಟೋರಲ್ಲಿ ಎಲ್ಲಿ ಸಿಗೋದೆಲ್ಲ ಬಳಸ್ಕೊಂಬಿಟ್ರೆ ನನಗೆ ಗಟ್ಟಿ ಆಗಿಬಿಡ್ತದೆ, ಎದ್ದು ಬಿಡ್ತದೆ, ನಾನು ಗಂಟೆ ಮಾಡಿಬಿಡ್ತೀನಿ, ಅರ್ಧ ಗಂಟೆ ಮಾಡಿಬಿಡ್ತೀನಿ ಅಂತ ನೀವು ಅನ್ಕೊತಾ ಇದ್ದೀರ. ನೀವು ಅದನ್ನು ಬಳಸಿ ಆದಮೇಲೆ ಮಾರನೇ ದಿವಸ ನೋಡಿ ನಿಮ್ಮ ಬಾಡಿ ಕೆಪಾಸಿಟಿ ಹೆಂಗಿರುತ್ತೆ, ನಿಮ್ಮ ತಾಕತ್ತು ಹೆಂಗಿರುತ್ತೆ, ಮತ್ತು ನೀವು ನಾರ್ಮಲಾಗಿ ನ್ಯಾಚುರಲಾಗಿ ಮಾಡಬೇಕಂದ್ರೆ ಎಷ್ಟು ಟೈಮ್ ಬೇಕು ನಿಮಗೆ ರಿಟರ್ನು ರೆಡಿ ಆಗೋದಕ್ಕೆ. ಅಷ್ಟು ಈಸಿಯಾಗಿ ಆಗೋದೇ ಇಲ್ಲ ಅನ್ನತ್ತೆ. ಯಾವತ್ತೂ ಅಷ್ಟೇ ಸೆಕ್ಸುವಲಿ ನೀವು ಖುಷಿಯಾಗಿ ಆನಂದವಾಗಿ ನಿಮ್ಮ ಶರೀರನೇ ಸಹಕರಿಸಿ ಬಲ ತಾಕತ್ತು ಕೊಟ್ಟು ಸಂಭೋಗ ಮಾಡಿದಾಗಲೇ ನಿಮಗೆ ನಿಜವಾದ ತಾಕತ್ತು ಬಲ ಶಕ್ತಿ ಬರುತ್ತೆ. ಆ ಕಾಲದಲ್ಲಿ ರಾಜರು ಮಹಾರಾಜರು 2 ಜನ 3 ಜನ ಸ್ತ್ರೀನ ಕೂಡ ಸಂಭೋಗ ಮಾಡ್ತಿದ್ರು. ಅವಾಗಲೂ ಅವ್ರು ಗಟ್ಟಿಮುಟ್ಟಿಯಾಗಿರೋರು. ಯಾಕೆಂದರೆ ಅವರು ಸಿದ್ಧವೈದ್ಯಕ್ಕೆ ಸಂಬಂಧಪಟ್ಟಿದ್ದು ಭಸ್ಮಗಳು, ಸಿಂಧೂರುಗಳು ಇವೆಲ್ಲ ತಗೊತಿದ್ರು. ಈಗಿನ ಕಾಲಮಾನದಲ್ಲಿ ಅವೆಲ್ಲ ಇಲ್ಲ. ಕೆಮಿಕಲ್ಗಳು, ವಿಷಗಳು ಎಲ್ಲ, ಇಂಗ್ಲೀಷ್ ಮೆಡಿಸಿನ್ಸು, ಸ್ಮೋಕು ಡ್ರಿಂಕ್ಸು, ಈ ಫಾರಮ್ ಕೋಳಿಗಳು, ಓವರ್ ಹೀಟ್ ಪದಾರ್ಥ, ಅತಿಯಾದ ಉಪ್ಪು ಖಾರ ತಿಂದು ನಾಶ ಆಗೋಗ್ಬಿಟ್ಟಿದೆ. ಇನ್ನು ಮಾತ್ರೆಗಳು, ಮೆಡಿಸಿನ್ಸು ಬಳಸ್ಕೊಂಡು ಕೂಡ ತುಂಬ ಹಾಳಾಗ್ಬಿಟ್ಟಿದೆ. ನಿಮಗೆ ವಯಗ್ರಾಗನ 10 ಪಟ್ಟು ನಿಮಗೆ ಆರೋಗ್ಯವಾಗಿರುವಂಥದ್ದು, ಚೆನ್ನಾಗಿ ರಿಸಲ್ಟ್ ಕೊಡೋವಂಥದ್ದು, ನಿಮ್ಮ ಬಾಡಿಗೆ ನೀವು ಯಾವಾಗ ಸಂಭೋಗ ಮಾಡಬೇಕು ಅನ್ಕೊಂಡ್ರೆ ಆ ಟೈಮ್ಗೆ ರೆಡಿ ಮಾಡಿಕೊಡೋವಂಥದ್ದು ನಮ್ಮ ಸಿದ್ಧವೈದ್ಯದಲ್ಲಿ ಅಥವಾ ನಮ್ಮ ಆಯುರ್ವೇದದಲ್ಲಿ ಏನಿದೆ, ಏನು ಮಾಡ್ಕೋಬೋದು ಸ್ವಂತವಾಗಿ ಅನ್ನೋದನ್ನು ನಾನು ಹೇಳ್ತೀನಿ. ಇದನ್ನು ನೀವು ಮಾಡ್ಕೊತ ಬನ್ನಿ. ಆವಾಗ ನಿಮಗೆ ನಿಜವಾದ ಒಳ್ಳೆ ರಿಸಲ್ಟು, ನಿಮ್ಗೆ ಸೈಡ್ ಎಫೆಕ್ಟ್ ಇಲ್ದಿರ, ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ದಿರ ನೀವು ಸಂಭೋಗ ಶಕ್ತಿ ಮಾಡ್ಬೋದು. ಈ ಮಾತ್ರೆಗಳು ನೀವು ಎಷ್ಟಾದರೂ ಬಳಸ್ಕೋಬೋದು, ಏನು ಸಮಸ್ಯೆ ಇಲ್ಲ. ಇಲ್ಲಿ ನೋಡಿ, ಇದಕ್ಕೆ ಮುಖ್ಯವಾಗಿ ಏನಪ್ಪ ಬೇಕು ಅಂದರೆ, ಇದನ್ನು ನಾವು ಅಕ್ಕಳ ಕರ ಅಂತ ಕರಿತೀವಿ. ಈ ಅಕ್ಕಳ ಕರ ಒಂದು 10 ಗ್ರಾಮ್ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇದು ಬಂದು ಲವಂಗ ಆಗಲು ಒಂದು 15 ಗ್ರಾಮ್ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಇದು ನೋಡಿ, ಇದು ದಾಲ್ಚಿನ್ನಿ ಚಕ್ಕೆ. ಈ ದಾಲ್ಚಿನ್ನಿ ಚಕ್ಕೆ ಕೂಡ ನೀವೊಂದು 10 ಗ್ರಾಮ್ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇದು ಬಂದು ಜಾಕಾಯಿ ಕೂಡ ಒಂದು 10 ಗ್ರಾಮ್ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಒಂದು 5 ಗ್ರಾಮು ಅಷ್ಟು ಅಥವಾ ಒಂದು 3 ಗ್ರಾಮು ಪಚ್ಚ ಕರ್ಪೂರ ತಗೊಳ್ಳಿ, ಒರಿಜಿನಲ್ ಪಚ್ಚ ಕರ್ಪೂರ, ಅದನ್ನು ಇದರಲ್ಲಿ ಅರ್ದಿಟ್ಕೊಳ್ಳಿ. ಅದೇ ರೀತಿ ಜಾಪತ್ರೆ, ನೋಡಿ ಜಾಪತ್ರೆ ಕೂಡ ಒಂದು 10 ಗ್ರಾಮ್ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇದು ಕರ್ಪೂರ್ ಶಿಲಾಜಿತ್, ಗೋಮೂತ್ರ ಶಿಲಾಜಿತ್ ಅಂತ 2 ಸಿಗುತ್ತೆ ನಮಗೆ. ಕರ್ಪೂರ್ ಶಿಲಾಜಿತ್ ಅನ್ನೋದು ಬಾಡಿ ಕೂಲ್ ಮಾಡೋಕ್ಕೆ, ಗೋಮೂತ್ರ ಶಿಲಾಜಿತ್ ಅನ್ನೋದು ಬಾಡಿ ಹೀಟ್ ಮಾಡಿ, ಇದು ಬಾಡಿಗೆ ಸೆಕ್ಸುವಲಿ ಅಥವಾ ನರಗಳಿಗೆ ಎನರ್ಜಿ ತಾಕತ್ತು ಕೊಡೋದಕ್ಕೆ ಯಾವಾಗಲೂ ಗೋಮೂತ್ರ ಶಿಲಾಜಿತ್ ಬಳಸ್ಕೋಬೇಕು. ಇದು ಒಂದು 10 ಗ್ರಾಮ್ ಅಷ್ಟು ತೆಗೆದು ಸೈಡ್ ಇಟ್ಕೊಳ್ಳಿ. ಆ ನಂತರ ಇಲ್ಲಿ ನೋಡಿ, ನಿಮ್ಗೆ ಏನಪ್ಪ ಬೇಕು ಅಂದರೆ, ನೋಡಿ ಇದು ಬಂದು ಒಳಂದ ಇಂಗ್ಲಿಕ. ಈ ಒಳಂದ ಇಂಗ್ಲಿಕನ ಒಂದು 7-8 ಗ್ರಾಮ್ ಅಥವಾ 10 ಗ್ರಾಮ್ ಅಷ್ಟು ತಗೊಳ್ಳಿ. ಅದೇ ರೀತಿಯಲ್ಲಿ ನೋಡಿ, ಇದು ಬಂದು ರಸ ಸಿಂಧೂರ. ಈ ರಸ ಸಿಂಧೂರ ಕೂಡ ಒಂದು 7-8 ಗ್ರಾಮ್ ಅಥವಾ 10 ಗ್ರಾಮ್ ಅಷ್ಟು ತಗೊಳ್ಳಿ. ಇದನ್ನು ಒಂದು ಚಿಕ್ಕ ಬಟ್ಲಲ್ಲಿ ಹಾಕ್ಬಿಟ್ಟು ಒಂದು 5-5 ಗ್ರಾಮ್ ಅಷ್ಟು ಪೀಸ್ ಮಾಡಿ ಅದರಲ್ಲಿ ಹಾಕಿಟ್ಕೊಳ್ಳಿ. ನಿಂಬೆ ರಸದಲ್ಲಿ 7 ದಿವಸ ನೆನೆಸೋದು, ರಸ ಒಯ್ದುಬಿಡೋದು, ನೆನೆಸೋದು, ರಸ ಒಯ್ದುಬಿಡೋದು, ಆ ಥರ 7 ದಿವಸ ಮಾಡಿ. 7 ದಿವಸ ಆದಮೇಲೆ ಗೋಮೂತ್ರ, ನಾಟಿ ಹಸುವಿನ ಮೂತ್ರ 7 ದಿವಸ ಇದಕ್ಕೆ ಹಾಕಿ ನೆನೆಸಿ ಚೆಲ್ಬಿಟ್ಟು ಒಣಗಿಸಿ. ಚೆನ್ನಾಗಿ ಒಣಗಿದ ಮೇಲೆ ಈ ಪೀಸ್ಗಳನ್ನ ಒಂದು ಚಿಕ್ಕದು ಮಡಿಕೆ ಅಥವಾ ಒಂದು ಮುಚ್ಚಳದಲ್ಲಿ ಹಾಕ್ಬಿಟ್ಟು, ಈ ಇದಕ್ಕೆ ತಾಯಿ ಎದೆ ಹಾಲು ಒಂದು 1/4 ಬಾಟ್ಲ್ ಎಲ್ಲಾದರೂ ರೆಡಿ ಮಾಡಿ, ನೀವೇನಪ್ಪ ಮಾಡಬೇಕಂದ್ರೆ ಇದನ್ನು ಚುರುಗಿಸ್ಬೇಕು. ಆ ಎಲೆನಾರ ತಾಯಿ ಎದೆ ಹಾಲನ್ನು ಒಂದೊಂದು ಡ್ರಾಪ್ ಚುರುಗಿಸ್ತಾ ಬಂದಾಗ ಏನಾಗುತ್ತೆ, ಆ ಹಾಲನ್ನೆಲ್ಲ ಈ ಇಂಗ್ಲಿಕ ಎಳ್ಕೊಳ್ಳುತ್ತೆ. ಅಂದರೆ ಕೆಳಗಡೆ ಉರಿ ಇಟ್ಟಿರ್ಬೇಕು ನೀವು, ಚಿಕ್ಕ ಉರಿ ಇಟ್ಬಿಟ್ಟು ಮೇಲ್ಗಡೆ ಹೆಂಚು ಅಂದರೆ ಮಡಿಕೆ ಮುಚ್ಚಲ ಇಟ್ಟು ಅದ್ರ ಮೇಲೆ ಇಂಗ್ಲಿಕ ಇಟ್ಟು ಆ ಇಂಗ್ಲಿಕ ಮೇಲೆ ಹಾಲು ಚುರುಗಿಸ್ಬೇಕು. ಈ ಥರ ಮಾಡಿದಾಗ ಪರಿಪೂರ್ಣ ಶುದ್ಧಿ ಆಗುತ್ತೆ. ಇದು ಏನೇ ಪ್ರಯತ್ನ ಮಾಡಿದ್ರೂ ಹಾಲು ಸಿಕ್ಕಿಲ್ಲ ಅಂದಾಗ ಅವಾಗ ನಿಮ್ಗೆ ಇನ್ನೂ ಕಷ್ಟ ಆಗುತ್ತೆ. ಅವಾಗ ಏನು ಮಾಡಬೇಕಂದ್ರೆ, ಬೆಳ್ಳುಳ್ಳಿ ರಸ 1 ಕ್ವಾಟ್ರು, ಶುಂಠಿ ರಸ 1 ಕ್ವಾಟ್ರು,
ನುಗ್ಗೆ ಮರದ ಹೂವಿನ ರಸ 1 ಕ್ವಾಟ್ರು, ನುಗ್ಗೆ ಮರದ ಚಕ್ಕೆ ರಸ 1 ಕ್ವಾಟ್ರು, ಕಾಚಿ ಸೊಪ್ಪು 1 ಕ್ವಾಟ್ರ್ ರಸ, ಇಷ್ಟು ರಸಗಳನ್ನ ಅದಕ್ಕೆ ಚುರುಗಿಸ್ಬೇಕು ಹಾಲು ಸಿಕ್ಕಿಲ್ಲ ಅಂದಾಗ. ಇಲ್ಲ ಅಂದರೆ ಬರೀ ಹಾಲಿದ್ರೆ ಸಾಕು. ಇದನ್ನು ಚುರುಗಿಸಿ ಈ ಪೌಡರನ್ನು ಇದನ್ನು ಉಳಿದು ತೆಗೆದು ಒಣಗಿಸ್ಬಿಟ್ಟು ಈ ಪೌಡರಲ್ಲಿ ಮಿಕ್ಸ್ ಮಾಡಿರ್ತೀವಿ. ಅದೇ ರೀತಿ ನಾವು ಯಾವಾಗಲೂ ಕೂಡ ನಮ್ಮ ಶರೀರದ ಮೇಲೆ ಆಭರಣಗಳು ಚಿನ್ನ ಬಂಗಾರ ಬೆಳ್ಳಿ ಯಾವಾಗ ಧರಿಸ್ತೀವೋ ಎಷ್ಟೋ ರೋಗಗಳು ವಾಸಿ ಆಗುತ್ತೆ, ನಮ್ಮ ಶರೀರ ಕೂಡ ಯವನವಾಗಿರುತ್ತೆ. ಅದೇ ಥರ ಅದನ್ನೇ ಪರಿಪೂರ್ಣವಾದ ಶುದ್ಧಿಗಳು ಮಾಡಿ ಭಸ್ಮಗಳು ಮಾಡಿ ಶರೀರಕ್ಕೆ ತಗೊಂಡಾಗ ಅದು ಇನ್ನೂ 10 ಪಟ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಥರ ಕೆಲಸ ಮಾಡೋದೇ ಇಲ್ಲಿ ನೋಡಿ, ಇದು ಬಂದು ಬೆಳ್ಳಿ ಭಸ್ಮ ಅಂದರೆ ಸಿಂಧೂರ ರಜಿತ ಭಸ್ಮ ಅಂತ ಕರಿತೀವಿ. ಯಾಕಂದರೆ ನೋಡಿ ಹೆಂಗಿದೆ, ಇದು ಬೆಳ್ಳಗೆ ಇದೆ. ಕೆಲವು ಕಂಪನಿಗಳದ್ದು ಬ್ಲಾಕ್ ಕಪ್ಪಗಿರ್ತದೆ, ಅದು ಬಳಸಬಾರ್ದು, ಅದು ಪರಿಪೂರ್ಣವಾಗಿ ಶುದ್ಧಿ ಆಗಿಲ್ಲ ಅಂತ ಅರ್ಥ. ಇದು ಒಂದು 2 ಗ್ರಾಮು ರಜಿತ ಭಸ್ಮ ಇದ್ರಲ್ಲಿ ಹಾಕ್ಕೋಬೇಕು. ಅದೇ ರೀತಿ ಇದು ನೋಡಿ ಒಳ್ಳೆ ಬಂಗಾರ ಇದ್ದಂಗಿದೆ. ಇದು ಬಂದು ತ್ರಿವಂಗ ಭಸ್ಮ. ಇದು ಪರಿಪೂರ್ಣವಾಗಿ ಭಸ್ಮ ಆಗಿರೋದ್ರಿಂದ ನಿಮಗೆ ಇಷ್ಟು ಚೆನ್ನಾಗಿ ಕಾಣಿಸ್ತದೆ, ಒಳ್ಳೆ ಬಂಗಾರ ಭಸ್ಮ ಕಾಣಿಸ್ದಂಗೆ ಕಾಣಿಸ್ತದೆ. ಇದು ಒಂದು 4 ರಿಂದ 5 ಗ್ರಾಮ್ ಅಷ್ಟು ತ್ರಿವಂಗ ಭಸ್ಮ ಒರಿಜಿನಲ್ಲು ಪರಿಪೂರ್ಣವಾಗಿ ಶುದ್ಧಿ ಮಾಡಿರೋದನ್ನು ಮಾತ್ರ ಇದ್ರ ಜೊತೆ ಸೇರಿಸ್ಬಿಟ್ಟು ಇವೆಲ್ಲ ಮಿಕ್ಸ್ ಮಾಡಿ ಒಂದ್ಸಲಿ ಹರ್ಕೊಂಡು ಆ ನಂತರ ಇಲ್ಲಿ ನೋಡಿ ಇದು ಬಂದು ನಿಮ್ಗೆ ಒಣ ದ್ರಾಕ್ಷಿ ಒಂದು 50 ಗ್ರಾಮ 100 ಗ್ರಾಮ ತಗೊಂಬಂದು ಇಟ್ಕೊಂಡು ಇದ್ರ ಜೊತೆ ಸೇರಿಸಿ ಹರಿತಾ ಬನ್ನಿ. ಚೆನ್ನಾಗಿ ಮೈಣ ಥರ ಆಗಬೇಕಿದು. ಅರ್ದು ಮಾತ್ರೆ ಪಾಕಕ್ಕೆ ಬಂತಂದರೆ, ಮಾತ್ರೆ ಕಟ್ಟೋ ಮಟ್ಟಕ್ಕೆ ಆ ಪಾಕಕ್ಕೆ ಬಂದೈತೆ ಅಂದರೆ ಇದನ್ನು ಒಂದು ಮೆಣಸು ಅದಕ್ಕನ್ನು ಒಂದು ಸ್ವಲ್ಪ ದೊಡ್ಡದು, ಬಟಾಣಿಗನ್ನು ಚಿಕ್ಕದಾಗಿ ಇಲ್ಲ ಒಂದು ಕಾಳು ಮೆಣಸಷ್ಟು ಮಾತ್ರೆ ಕಟ್ಕೊಂಡು ಪ್ರತಿದಿನ ನೀವು ಸಂಭೋಗ ಮಾಡೋಕ್ಕೆ ಹೋಗ್ಬೇಕು. ಅದು ಸ್ತ್ರೀ ಹತ್ರ, ಪುರುಷ ಹೆಂಡತಿ ಹತ್ರ, ಇನ್ನೊಬ್ಬರ ಹತ್ರ ಎಲ್ಲೇ ಹೋಗಬೇಕು ಸಂಭೋಗಕ್ಕೆ ಹೋಗ್ಬೇಕಂದಾಗ ನಿಮ್ಮ ಶರೀರ ತತ್ವದ ಮೇಲೆ, ನಿಮ್ಮ ಕೆಪಾಸಿಟಿ ಮೇಲೆ 1 ಅಥವಾ 2 ಗೋಲಿ ನುಂಗಿಬಿಟ್ಟು 1 ಲೋಟ ಹಾಲು ಕುಡಿದು ಅಥವಾ ಬಿಸಿನೀರು ಕುಡಿದ್ಬಿಟ್ಟು 1 ಅವರ್ 2 ಅವರ್ ಮುಂಚೆ ಕುಡ್ಕೊಂಡ್ರೆ ನಿಮಗೆ ಆ ಟೈಮ್ಗೆ ರೆಡಿಯಾಗಿ ನಿಮ್ಮ ಬಾಡಿ ನೀವು ಬಲವಾಗಿ ತಾಕತ್ತಕ್ಕೆ ಎನರ್ಜಿಗೆ ಪುಷ್ಟಿಯಾಗಿ ಇರ್ತೀರ. ಬೈ ಚಾನ್ಸ್ ನಿಮಗೆ ಇಂಗ್ಲೀಷ್ ಔಷಧಿಗಳು ತಗೊಂಡು ಸೈಡ್ ಎಫೆಕ್ಟ್ ಬಂತು, ನಾಳೆ ವೀಕ್ ಆಯಿತು, ತಾಕತ್ತಿಲ್ಲ, ಇನ್ನೂ ಡೌನ್ ಆಗೋಗ್ತೀವಿ, ಇಲ್ಲೆಲ್ಲ ಆ ಥರ ಸಮಸ್ಯೆಗಳೇನಿರಲ್ಲ. ಇದು ನಿಮ್ಮ ಬಾಡಿಗೆ ಇನ್ನೂ ಫುಲ್ ಎನರ್ಜಿ ಕೊಡುತ್ತೆ, ತಾಕತ್ತು ಕೊಡುತ್ತೆ, ಸಂಭೋಗ ಮಾಡೋಕ್ಕಿನ್ನ ಶಕ್ತಿ ಕೊಡುತ್ತೆ. ಇನ್ನು ನಿಮ್ಮ ಬಾಡಿಗೆ ಸ್ವಲ್ಪ ಹೀಟ್ ಹತ್ತಿಸಿ ಅಂದರೆ ಚೆನ್ನಾಗಿ ಏನಂತಾರೆ ಒಳ್ಳೆ ಫೀಲಿಂಗ್ಸ್ ಬರೆಸ್ತದೆ ಇದು ತಗೊಂಡಾಗ. ಇನ್ನು ಚೆನ್ನಾಗಿರುತ್ತೆ, ಮಧುರವಾಗಿರುತ್ತೆ. ಇದನ್ನು ನಿಮಗೆ ನೀವಾಗ ಮಾಡಿಕೊಡಿ. ಯಾಕಂದರೆ ಆ ತಕ್ಷಣಕ್ಕೆ ಯೂಸ್ ಆಗುವಂಥವೆಲ್ಲ ನಾನು ಕೊಡಲ್ಲ. ನಾನು ಎಲ್ಲರಿಗೂ ಏನು ಸಜೆಷನ್ ಕೊಡ್ತೀನಿ ಅಂದರೆ, ನಾವು ಒಂದ್ಸಲಿ ಔಷಧಿ ತಗೊಂಡಾಗ ಅದು ನಮ್ಮ ಶರೀರಕ್ಕೆ ಲೈಫ್ ಕೊಡಬೇಕು. ಅದೇ ರೀತಿ ಬಂದು ನಮ್ಮ ಬಾಡೀಲಿ ಎನರ್ಜಿ ಉತ್ಪತ್ತಿ ಮಾಡಿ ಬಾಡೀಲಿ ತುಂಬಿಸ್ತಾ ಹೋಗ್ಬೇಕು, ಖಾಲಿ ಮಾಡೋಕ್ಕೆ ಕೊಡಬಾರ್ದು. ಇವಾಗ ಇದು ಕೊಟ್ಟೆ ಅಂದ್ಕೊಳ್ಳಿ, ಏನೋ ಆ ಟೈಮಿಗೆ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ. ಎಷ್ಟು ದಿನ ಮಾಡ್ತೀರಾ? ನಾನು ಇನ್ನೂ ಅನೇಕ ಔಷಧಿಗಳು ಹೇಳಿದ್ದೀನಿ. ವೀರ್ಯ ಸ್ತಂಭನಕ್ಕೆ ಹೇಳಿದ್ದೀನಿ, ವೀರ್ಯ ವೃದ್ಧಿಗೆ ಹೇಳಿದ್ದೀನಿ, ಆಕ್ಟಿವ್ ಸಲ್ಸ್ಗೆ ಹೇಳಿದ್ದೀನಿ, ಅದೇ ರೀತಿ ನಿಮ್ಮ ಬಾಡಿ ಕೂಲಾಗಕ್ಕೆ ಹೇಳಿದ್ದೀನಿ, ರಕ್ತ ಶುದ್ಧಿಗೆ ಹೇಳಿದ್ದೀನಿ, ದೇಹ ಪುಷ್ಟಿಗೆ ಹೇಳಿದ್ದೀನಿ. ಇವನ್ನೆಲ್ಲ ಸೇರಿಸಿ ಬಳಸ್ಕೊಂಡಾಗ ಏನಾಗುತ್ತೆ, ಅದು ನಿಮ್ಗೆ ಲೈಫ್ ಸಿಗುತ್ತೆ. ಇವೆಲ್ಲ ಆ ಟೈಮಿಗೆ ಮಾಡ್ಕೋಬೋದು, ಬಳಸ್ಕೋಬೋದು. ನಿಮಗೆ ನಿಜವಾದ ಆ ಥರ ಸಮಸ್ಯೆಗಳು ಏನಾರು ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಸೆಕ್ಸುವಲ್ ಪ್ರಾಬ್ಲಮ್ ಅಂತ ಒಂದು ವಾಯ್ಸ್ ರೆಕಾರ್ಡ್ ಆಗಲಿ, ಇಲ್ಲ ವಾಟ್ಸಪ್ಪಲ್ಲಿ ಜಸ್ಟ್ ಆಯ್ ಅಂತ ಮಾತ್ರ ಒಂದು ಮೆಸೇಜ್ ಮಾಡಿಬಿಟ್ಬಿಡಿ. ಅದಕ್ಕೆ ಸಂಬಂಧಪಟ್ಟಿದ್ದ ಪರಿಪೂರ್ಣವಾದ ಡೀಟೇಲ್ಸನ್ನು ನಾನು ಕಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನೀವು 56 ಸಲ ಫೋನ್ ಮಾಡಿ ಲೈನ್ಗಳು ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡಲ್ಲ. ಕೇವಲ ಆಯ್ ಅಂತ ಮೆಸೇಜ್ ಮಾಡಿರೋ ಡೀಟೇಲ್ಸ್ ಕಳಿಸ್ತೀನಿ, ಇಲ್ಲ ಸೆಕ್ಸುವಲ್ ಮೆಡಿಸನ್ ಅಂತ ವಾಯ್ಸ್ ರೆಕಾರ್ಡ್ ಕಳಿಸಿದ್ರೆ ಡೀಟೇಲ್ಸ್ ಕಳಿಸ್ತೀನಿ, ಇಲ್ಲ ಫ್ರೀ ಆಗಿದ್ದು ಫೋನ್ ಎತ್ತಿದ್ರೆ ನಿಮಗೆ ಸಮಾಧಾನ ಕೊಡ್ತೀನಿ. ಅಷ್ಟೇ ಬಿಟ್ಟರೆ ಸುಮ್ಮನೆ ಸಿಕ್ಕಿದವರೆಲ್ಲ ಫೋನ್ ಮಾಡಬೇಡಿ. ನಿಜವಾದ ಸಮಸ್ಯೆ ಇದ್ದವ್ರು ಮಾತ್ರ ನಂಗೆ ಫೋನ್ ಮಾಡಿ. ಇದನ್ನು ಬಳಸೋನಾಗ ಹುಳಿ ಮಾತ್ರ ಯಾವುದೇ ಕಾರಣಕ್ಕೂ ಬಳಸೋಕ್ಕೆ ಹೋಗಬೇಡಿ ಅಂತ ತಿಳಿಸ್ತಾ ಈ ವಿಡಿಯೋಲು ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ತೆ.